ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ತುಂಬ ದಿನ ಆದಮೇಲೆ ನಾನು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇಂದಿನ ನಮ್ಮ ಪ್ರವಾಸ ಚಿಕ್ಕಬಳ್ಳಾಪುರ ಜಿಲ್ಲೆಯ ಕಡೆಗೆ. ಈ ಮಣ್ಣು ಕೇವಲ ಹಸಿರು ಪರ್ವತಗಳು, ಶುದ್ಧ ಗಾಳಿ, ಸುಂದರ ನೈಸರ್ಗಿಕ ದೃಶ್ಯಗಳಿಂದಲೇ ಪ್ರಸಿದ್ಧವಲ್ಲ. ಆದರೆ ಇದು ಆಧ್ಯಾತ್ಮ ಮತ್ತು ಇತಿಹಾಸವನ್ನು ಒಂದೇ ಹಾದಿಯಲ್ಲಿ ಸೇರಿಸಿ ನಿಲ್ಲಿಸುವಂತಹ ಪವಿತ್ರ ತಾಣಗಳನ್ನು ಹೊಂದಿದೆ. ಮೊದಲಿಗೆ ನಾವು ಭೇಟಿಯಾಗ್ತಾ ಇರುವುದು ಈಶ ಯೋಗ ಕೇಂದ್ರ. ಸದ್ಗುರು ಸ್ಥಾಪಿಸಿದ ಈ ಕೇಂದ್ರ ಕೇವಲ ಒಂದು ಯೋಗ ಮಂದಿರವಲ್ಲ. ಇಲ್ಲಿ ನಿಂತಿರುವ ಶಿವನ ಭವ್ಯ ಪ್ರತಿಮೆ, ಧ್ಯಾನ ಮಾಡುವ ಮಂದಿರ ಮತ್ತು ಅದ್ಭುತವಾದ ಶಾಂತ ವಾತಾವರಣ ಮನಸ್ಸಿಗೆ ನೆಮ್ಮದಿ ನೀಡುತ್ತದೆ, ಆತ್ಮಕ್ಕೆ ಹೊಸ ಶಕ್ತಿಯನ್ನು ತುಂಬುತ್ತದೆ. ಇಲ್ಲಿ ಬರುವವರು ತಮ್ಮ ಆತ್ಮದೊಂದಿಗೆ ಮಾತನಾಡಿ ಒಳಗಿನ ಶಾಂತಿಯನ್ನು ಕಂಡುಕೊಳ್ಳುತ್ತಾರೆ. ಇದು ಕೇವಲ ಒಂದು ಸ್ಥಳ ಅಲ್ಲ, ಒಂದು ಅನುಭವ. ಮುಂದಿನ ನಮ್ಮ ಗಮ್ಯ ಸ್ಥಳ ಭೋಗನಂದೀಶ್ವರ ದೇವಾಲಯ. ನಂದಿ ಬೆಟ್ಟದ ಪಾದದಲ್ಲಿ ನೆಲೆಸಿರುವ ಈ ದೇವಾಲಯವು 1000 ವರ್ಷಗಳಿಗೂ ಹೆಚ್ಚಿನ ಇತಿಹಾಸವನ್ನು ಹೊತ್ತು ನಿಂತಿದೆ. ರಾಷ್ಟ್ರಕೂಟರು, ಗಂಗರು, ಹೊಯ್ಸಳರು, ವಿಜಯನಗರ ಸಾಮ್ರಾಜ್ಯಗಳು ಎಲ್ಲರೂ ಈ ದೇವಾಲಯವನ್ನು ವಿಸ್ತರಿಸಿ ತಮ್ಮ ವಾಸ್ತುಶಿಲ್ಪದ ಕಲೆಗಳನ್ನು ಇಲ್ಲಿ ಮೂಡಿಸಿದ್ದಾರೆ. ಕಲ್ಲಿನಿಂದ ಕೆತ್ತಿದ ಗೋಪುರಗಳು, ಮನೆ ಸೆಳೆಯುವ ಶಿಲ್ಪಕಲೆ, ದೇವಾಲಯದ ಒಳಗಿನ ಪವಿತ್ರ ವಾತಾವರಣ ಎಲ್ಲವೂ ನಮ್ಮ ಸಂಸ್ಕೃತಿಯ ವೈಭವವನ್ನು ಸ್ಮರಿಸುತ್ತವೆ. ಇಲ್ಲಿ ಭೋಗನಂದೀಶ್ವರ, ಅರುಣಾಚಲೇಶ್ವರ ಮತ್ತು ಉಮಾಮಹೇಶ್ವರ ದೇವಾಲಯಗಳಿದ್ದು ಶಿವನ ವಿವಿಧ ರೂಪಗಳನ್ನು ಅನುಭವಿಸಲು ಅವಕಾಶ ಕೊಡುತ್ತದೆ. ನಂದಿ ಬೆಟ್ಟದ ಪಾದದಲ್ಲಿ ಈ ದೇವಾಲಯದ ಬಳಿ ನಿಂತರೆ ಪರ್ವತದಿಂದ ಬರುವ ಗಾಳಿ, ದೇವಾಲಯದ ಗಂಟೆಯ ಧ್ವನಿ, ಮಣ್ಣಿನ ಸುವಾಸನೆ ಒಟ್ಟಿಗೆ ನಮ್ಮ ಹೃದಯವನ್ನು ಒಂದು ವಿಶಿಷ್ಟ ಶಾಂತಿಯ ಭಾವನೆ ಮೂಡಿಸುತ್ತವೆ. ಹೀಗಾಗಿ ಸ್ನೇಹಿತರೆ, ಈ ಚಿಕ್ಕಬಳ್ಳಾಪುರಕ್ಕೆ ಹೋದಾಗ ಈ ಎರಡೂ ತಾಣಗಳನ್ನು ತಪ್ಪದೆ ನೋಡಿ. ಒಂದು ಕಡೆ ಆಧ್ಯಾತ್ಮಿಕ ಶಾಂತಿ ನೀಡುವ ಈಶ ಯೋಗ ಕೇಂದ್ರವಿದ್ದರೆ, ಇನ್ನೊಂದು ಕಡೆ ಐತಿಹಾಸಿಕ ಭೋಗನಂದೀಶ್ವರ ದೇವಾಲಯ ನಮ್ಮ ಸಂಸ್ಕೃತಿ ಮತ್ತು ಪರಂಪರೆಯ ಪ್ರತೀಕವಾಗಿ ನಿಂತಿದೆ. ಧನ್ಯವಾದಗಳು ಸ್ನೇಹಿತರೆ. ಮುಂದಿನ ವ್ಲಾಗಲ್ಲಿ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು.